ಮೇಡಮ್, ನಿಮ್ಮ ಸಮಯದಲ್ಲಿ ನೀವೆಲ್ಲರ ಜೊತೆನೂ ವರ್ಕ್ ಮಾಡಿದ್ದೀರಾ, ಸೌಂದರ್ಯ ಅವ್ರ ಜೊತೆನೂ ವರ್ಕ್ ಮಾಡಿದ್ದೀರಾ. ಆ ಸಂದರ್ಭವನ್ನು ನೆನಪು ಮಾಡ್ಕೊಳ್ಳೋದಾದರೆ ಅವರು ಹೇಗಿರ್ತಿದ್ರು? ವೆರಿ ನೈಸ್ ಪರ್ಸನ್. ಅಂದರೆ ನನಗೆ ದೋಣಿ ಸಾಗಲಿಲ್ಲ ಅವ್ರ ಜೊತೆ ಕೆಲಸ ಮಾಡಿದ್ದು. ಅದರಲ್ಲಿ ಅವರ ಸ್ನೇಹಿತೆ ಪಾತ್ರ ಮಾಡಿದೆ. ಅಂದರೆ ಅಫ್ಕೋರ್ಸ್ ಫ್ರೆಂಡ್ ಅಂದ ತಕ್ಷಣ ಸುಮ್ಮನೆ ಬಂದು ಹೋಗೋ ಫ್ರೆಂಡ್ ಅಲ್ಲ, ತುಂಬ ಚೆನ್ನಾಗಿತ್ತು ಪಾತ್ರ ಮಾಡಿದೆ. ತುಂಬ ಮಾತು ಅಷ್ಟು ಕಮ್ಮಿ, ಆದರೆ ತುಂಬ ಚೆನ್ನಾಗಿ ಮಾತಾಡ್ಸೋರು. ಸಿಕ್ಕಾಗ ಒಟ್ಟಿಗೆ ಕೂತ್ಕೊಂಡು ಏನೋ ಒಂದು ವಿಷಯಗಳನ್ನು ಮಾತಾಡ್ತಿದ್ವಿ. ಆಮೇಲೆ ಎಷ್ಟೋ ಸಲ ಅವ್ರ ಮನೆಯಿಂದ ಫುಡ್ ಬರೋದು, ಲಂಚ್ ಎಲ್ಲ ಒಟ್ಟಿಗೆ ಮಾಡ್ತಿದ್ವಿ. ಆ್ಯಂಡ್ ವೆರಿ ನೈಸ್ ಪರ್ಸನ್, ಬಟ್ ವೆರಿ ಟ್ರ್ಯಾಜಿಕ್ ಅಷ್ಟೇ. ಹಂಗಾಗಿದ್ದು ಮಾತ್ರ ನಂಬಕ್ಕಾಗದೇ ಇರೋವಂಥದ್ದು. ಎಂಥ ಒಳ್ಳೆ ನಟಿ ಮತ್ತು ಒಳ್ಳೆ ಪರ್ಸನ್, ಒಳ್ಳೆ ವ್ಯಕ್ತಿ ಅಂಥವರು ಆ ಥರ ಆ್ಯಕ್ಸಿಡೆಂಟಲ್ಲಿ ಹೋದಾಗ ತುಂಬ ಬೇಜಾರಾಯಿತು. ಕ್ರ್ಯಾಶಲ್ಲಿ ತುಂಬ ಬೇಜಾರಾದಂಥ ವಿಷಯ ಅದು. ಇನ್ನು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬೇಕಿದ್ದಿದ್ದು ಅವರು, ಎಷ್ಟು ಸಿನಿಮಾಗಳನ್ನ ಮಾಡಬೇಕಿತ್ತೋ. ಅನ್ಫಾರ್ಚುನೇಟ್. ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಆ ಟೈಮಲ್ಲಿ ಸ್ಕ್ರೀನ್ ಶೇರ್ ಮಾಡ್ಕೊಂಡ್ರಿ. ನಿಮಗೆ ಇಂಥ ಕಲಾವಿದರ ಜೊತೆ ನಾನು ಆ್ಯಕ್ಟ್ ಮಾಡಿಲ್ಲ ಅಂತ ಹೇಳಿ ಅನಿಸಿದ್ದು? ನೀವು ಆಲ್ರೆಡಿ ಹೇಳಿದ್ರಿ ಶಂಕರ್ ನಾಗ್ ಸರ್ದು. ಅದ್ ಬಿಟ್ಟು ಹೊರತಾಗಿ ಅಣ್ಣವ್ರ ಜೊತೆಗೆ ಸಿನಿಮಾದಲ್ಲಿ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಗ್ಯಾಪ್ ಆಯಿತು. ಅಫ್ಕೋರ್ಸ್ ಅದು ವೆರಿ ಅನ್ಫಾರ್ಚುನೇಟ್, ಬಟ್ ಅದು ಹೆಂಗೆ ಆಗೋಕ್ಕೆ ಸಾಧ್ಯ ಇರಲಿಲ್ಲ. ಸೊ ಆ ಥರದ್ದು ಅವಕಾಶ ಬರಲಿಲ್ಲ. ಆ ಥರ ಸುಮಾರು ಜನದ ಜೊತೆಗೆ, ಇವಾಗ ಫಾರ್ ಎಕ್ಸಾಂಪಲ್ ಪುನೀತ್ ಅವ್ರ ಜೊತೆ ನಾನೇನು ಕೆಲಸ ಮಾಡಲಿಲ್ಲ. ಇವಾಗ ಶಿವಣ್ಣ ಅವ್ರ ಜೊತೆ ಮಾಡಿದ್ದೀನಿ, ರಾಘಣ್ಣನ ಜೊತೆ ಮಾಡಿದ್ದೀನಿ. ಬಟ್ ಪುನೀತ್ ಅವ್ರ ನಾನು ಮೀಟ್ ಮಾಡಿದ್ದು ರೀಸೆಂಟಾಗಿ ಮಾಡಿದೆ, ಬಟ್ ಕೆಲಸ ಮಾಡೋ ಅವಕಾಶ ಸಿಕ್ಕಲಿಲ್ಲ. ಸೊ ಅವ್ರ ಜೊತೆ ಮಾಡಲಿಲ್ಲ. ಆ ಥರ ಇದ್ದೇ ಇರುತ್ತೆ ಸುಮಾರು. ಇನ್ಫ್ಯಾಕ್ಟ್ SP ಬಾಲಸುಬ್ರಹ್ಮಣ್ಯಂ ನನ್ನ ಆಲ್ ಟೈಮ್ ಫೇವ್ರೆಟ್ ಸಿಂಗರ್ ಅವರು. ಅಷ್ಟು ವರ್ಷ ನಾನು ಇಂಡಸ್ಟ್ರಿಲಿದ್ದು ಅವ್ರನ್ನ ಒಂದು ಸಲನೂ ನಾನು ಭೇಟಿ ಮಾಡೋಕ್ಕಾಗಲಿಲ್ಲ. ಆ ಒಂದು ರಿಗ್ರೆಟ್ಟು ಎಲ್ಲೋ ಮನಸ್ಸಲ್ಲಿ ಅವ್ರು ಹೋದಾಗ ತುಂಬ ಬೇಜಾರಾಯಿತು. ಒಂದು ಸಲ ನಾನು ಮೀಟ್ ಮಾಡೋಕ್ಕಾಗಲಿಲ್ವಲ್ಲ, ಅಂಥ ಒಳ್ಳೆ ಸಿಂಗರು, ಒಳ್ಳೆ ವ್ಯಕ್ತಿ ಅಂತ ಕೇಳಿದೆ, ಮೀಟ್ ಮಾಡೋಕ್ಕಾಗಲಿಲ್ವಲ್ಲ ಅಂತ. ಸೊ ಆ ಥರ ಸುಮಾರು ಇರುತ್ತೆ. ಆ್ಯಂಡ್ ಆಫ್ಕೋರ್ಸ್ ಸುಮಾರು ಜನದ ಜೊತೆ ಕೆಲಸ ಮಾಡಿಲ್ಲ, ಬಟ್ ಸಾಕಷ್ಟು ಜನದ ಜೊತೆ ಥರ ಎಕ್ಸ್ಪೀರಿಯನ್ಸ್. ಅಂದರೆ ಶಿವಣ್ಣ ಇರ್ಬೋದು, ರಮೇಶ್ ಅವರು, ಎಲ್ಲರ ಜೊತೆ, ಅನಂತ್ ನಾಗ್ ಅವ್ರ ಜೊತೆ ಕೆಲಸ ಆಯಿತು. ಒಳ್ಳೊಳ್ಳೆ ನಟರ ಜೊತೆ, ಒಳ್ಳೊಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದು ಇವತ್ತಿಗೂ ನೆನಪಲ್ಲಿ ಇಟ್ಕೊಳ್ಳೋವಂಥ ಒಂದು ಹೆಮ್ಮೆ ಅದು ನಿಜವಾಗ್ಲೂ. ಯಾಕೆಂದರೆ ಪಣಿ ರಾಮಚಂದ್ರ, ಭಾರ್ಗವ, ಎಸ್ಪೆಷಲಿ GV ಅಯ್ಯರ್ ಅವರು, ಏನೋ ನಮ್ಮ ಚಿತ್ರರಂಗದ ಪಿತಾಮಹ ಅಂತ ಕರೆಸ್ಕೊಂಡಂಥವ್ರು. ಅಂಥವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು. ರಾಜೇಂದ್ರ ಸಿಂಗ್ ಬಾಬು ಅವರು, ಅಫ್ಕೋರ್ಸ್ ನಾಗತಿಹಳ್ಳಿಯವರು, ದೇಸಾಯಿ ಅವರು, ಹೀಗೆ ಹೇಳ್ತಾ ಹೋದರೆ ಆ ಟೈಮ್ನ ಟಾಪ್ ನಿರ್ದೇಶಕರ ಜೊತೆ ಎಲ್ಲ ಕೆಲಸ ಮಾಡಿದೆ. ಸೊ ಅದು ತೃಪ್ತಿ ಕೊಡ್ತು. ಅಫ್ಕೋರ್ಸ್ ಯಾವತ್ತೂ ಹೇಳೋದಲ್ಲ ಹಾಗೆ ಆಸೆ ಇಲ್ಲ, ಈ ಆಸೆ ಇದ್ದೇ ಇದೆ. ಅಫ್ಕೋರ್ಸ್ ನಾನು ಏನೇ ಆಸೆಗಳಿಲ್ಲ ಅಂದ್ಕೊಂಡ್ರು, ಇನ್ನೂ ಈ ಥರದ ಕೆಲಸ ಮಾಡ್ಬೋದಿತ್ತು ಅನ್ನೋದು ಆಸೆಗಳಿದೆ. ಅದಕ್ಕೆ ಕೊನೆ ಇರೋದೂ ಇಲ್ಲ. ಸೌಂದರ್ಯದ ಸಲಹೆ ಕೊಡಿ ನಮಗೆ, ಚಾರ್ಮ್ ಆಗಿರೋದು ಹೇಗೆ ಅಂತ. ಸೌಂದರ್ಯದ ಸಲಹೆ ಅಂದರೆ ನಾನೇನು ಗೊತ್ತಾ, ತುಂಬ ಸಿಂಪಲ್ಲು. ಹೆವಿ ಮೇಕಪ್ ಮಾಡಲ್ಲ, ಸ್ಕಿನ್ನಿಗೆ ಸುಮ್ಮನೆ ಅದು ಇದು ಹಚ್ಚಿ ಏನೂ ಮಾಡಲ್ಲ. ಸ್ಕಿನ್ಗೆ ಬೇಕಾದ ಮಾಯ್ಶ್ಚರೈಸರು, ಸೀರಮ್ ಈ ಥರದ್ದು ಬಿಟ್ಟರೆ ನಾನು ಇನ್ನೇನು ಥರ ಅಬ್ಯೂಸ್ ಮಾಡೋದು ಅಂತೀವಲ್ಲ, ಹಂಗೆ ಸ್ಕಿನ್ನಿಗೆ ಏನೂ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಹೇರ್ಗೂ ಅಷ್ಟೇ, ನಾನು ಯಾವತ್ತೂ ಕೆಮಿಕಲ್ಸ್ ಯೂಸ್ ಮಾಡಲ್ಲ. ಇವಾಗ ನಾನು ಕೆಮಿಕಲ್ ಹೇರ್ ಕಲರ್ ಏನೂ ಇಲ್ಲ. ಎಷ್ಟು ವರ್ಷದಿಂದ ಸುಮ್ಮನೆ ಹೆನ್ನ ಹಾಕ್ಕೊಂಡು ಬಂದಿದ್ದೀನಿ ಅಷ್ಟೇ. ಅದು ನ್ಯಾಚುರಲ್ ಹೆನ್ನ, ಯಾವತ್ತೂ ಕಲರ್ ಮುಟ್ಟಿಸಿಲ್ಲ ತಲೆ ಕೂದಲಿಗೆ. ನ್ಯಾಚುರಲ್ ಶ್ಯಾಂಪೂ ಇದನ್ನು ಯೂಸ್ ಮಾಡ್ತೀನಿ ಅಷ್ಟೇ. ಹೇರ್ ಡ್ರೈಯರು ಅವೆಲ್ಲ ಬೇಕಾದಾಗ ಒಂದು ಸ್ವಲ್ಪ ಅಪರೂಪಕ್ಕಷ್ಟೇ. ದಿನ ನಾನು ಕೂದಲು ಒಣಗಿಸ್ಬೇಕು ಅಂದರೆ ಹೇರ್ ಡ್ರೈಯರ್ ಯೂಸ್ ಮಾಡು, ಅದೆಲ್ಲ ಮಾಡ್ತಾ ಹೋದಷ್ಟು ಎಲ್ಲ ಹಾಳಾಗುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಆಗಲೇ ಹೇಳ್ದಂಗೆ ಚೆನ್ನಾಗಿ ನೀರು ಕುಡಿಬೇಕು, ಹೆಲ್ದಿ ಫುಡ್ ತಿನ್ನಬೇಕು. ಅದೆಲ್ಲ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಬಾಡಿನೂ ಚೆನ್ನಾಗಿರುತ್ತೆ, ಆವಾಗ ಸ್ಕಿನ್ನೂ ಚೆನ್ನಾಗಿರುತ್ತೆ, ಹೇರು ಚೆನ್ನಾಗಿರುತ್ತೆ. ಸೊ ಅಷ್ಟೇ ಸೌಂದರ್ಯದ, ಕೀಪ್ ಇಟ್ ಸಿಂಪಲ್. ನೀವು ಅವಾಗ ಒಂದು ಮಾತು ಹೇಳ್ತಾ ಇದ್ರಿ, ಅದು ತುಂಬ ಕಾಡುತ್ತೆ. ಯಾಕಂದರೆ ಲೆಟರ್ಸ್ಗಳು ಬರ್ತಿದ್ವು ಅವಾಗ ಅಭಿಮಾನಿಗಳಿಂದ ಅಂತ. ಇವಾಗ ಹೇಗಾಗಿದೆ ಅಂತಂದರೆ, ಒಂದು ಟ್ರೆಂಡು, ನನಗೆ ಇನ್ಸ್ಟಾಗ್ರಾಮಲ್ಲಿ 1-2 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅಂದರೆ ನಾನು ತುಂಬ ಫೈನ್, ನಾನು ತುಂಬ ಎಲ್ಲರಿಗೂ ರೀಚ್ ಆಗಿಬಿಟ್ಟಿದ್ದೀನಿ ಅನ್ನೋದು. ನಾನು ಕಂಟೆಂಟ್ ಏನು ಮಾಡ್ತೀನಿ ಅದೆಲ್ಲ ಹೊರತಾಗಿ ನಾನು ಫುಲ್ ಫೇಮಸ್ಸು ಅಂತ ಆ ಥರ ಆಗ್ಬಿಟ್ಟಿದೆ. ಅವಾಗ ನೋಡಿ ಅವ್ರ ಕಲೆಯಿಂದನೇ ಅಷ್ಟೊಂದು ಹೆಸರು. ಅವಾಗ ಈವನ್ ಇನ್ಫ್ಯಾಕ್ಟ್ ಮೂವಿ ಪ್ರಮೋಷನ್ಸ್ಗೂ ನಮ್ಗೆ ಏನು ಔಟ್ಲೆಟ್ ಇದ್ದಿದ್ದು ಅಂದರೆ ವಿಜಯ್ ಚಿತ್ರ, ರೂಪತಾರ, ಈ ಥರದ್ದು ಕೆಲವು ಸಿನಿಮಾ ಮ್ಯಾಗ್ಝಿನ್ಗಳಿದ್ವು. ಅದೆಲ್ಲ ಇಂಥ ಸಿನಿಮಾದಲ್ಲಿ ಈ ಏನೋ ನಂದು ಇನ್ನೊಬ್ರದ್ದು ಒಂದು ಫೋಟೋ ಇರೋದು, ಈ ಸಿನಿಮಾದಲ್ಲಿ ಸುಮನ್ ನಗರ್ಕರ್ ಮತ್ತು ಇನ್ಯಾರು, ಹೀಗೆ ಅಷ್ಟೇ ಫೋಟೋಸ್ ಅಷ್ಟೇ ಇರ್ತಾ ಇದ್ದಿದ್ದು. ಬಟ್ ಆದರೂ ಜನ ಥಿಯೇಟ್ರಿಗೆ ಬರೋರು. ಇವತ್ತೇನೋ ಇದೆ, ಲೈಕ್ ಎಲ್ಲರೂ ಹಾಕ್ತಾರೆ, ಫಾಲೋ ಮಾಡ್ತಾರೆ. ಬಟ್ ಅದರಲ್ಲಿ ನಿಜವಾಗ್ಲೂ ನಿಮ್ಮದೇ ಒಂದು ಸಿನಿಮಾನೇ ಆಗಲಿ ಅಥವಾ ಏನೋ ಒಂದು ರಿಲೀಸ್ ಆದರೆ ಎಷ್ಟು ಜನ ಬಂದು ಅದೇ ಮಿಲಿಯನ್ ಫಾಲೋವರ್ಸ್ ಬಂದು ಥಿಯೇಟ್ರಿಗೆ ಬಂದಿದ್ರೆ ನಮ್ಮ ಚಿತ್ರರಂಗ ಎಲ್ಲೋ ಇರ್ತಿತ್ತು. ಸೊ ನನಗೆ ಎಷ್ಟೋ ಜನ ಬೈತಿರ್ತಾರೆ, ನೀನು ಜಾಸ್ತಿ ಆ್ಯಕ್ಟಿವ್ ಆಗಿಲ್ಲ ಸೋಷಿಯಲ್ ಮೀಡಿಯಾಲಿ ಅಂತ.
ಟ್ರೈ ಮಾಡ್ತೀನಿ, ಬಟ್ ಆದರೂ ನಂದು ಅವಾಗೇ ನೇಚರ್, ಸೊ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಬಟ್ ನನ್ನ ಸಿನಿಮಾಗಳು ಏನಾದ್ರು ರಿಲೀಸ್ ಆಗಬೇಕಾದಾಗ ಏನಾದ್ರು ಆವಾಗ ಇವಾಗ ಹಂಚ್ಕೋತಾ ಇರ್ತೀನಿ ವಿಷಯಗಳು, ಬಟ್ ತುಂಬ ಎವ್ರಿ ಡೇ ಗುಡ್ ಮಾರ್ನಿಂಗು ಇದು ಹಾಕೋಷ್ಟು ಪ್ರಾಬಬ್ಲಿ ನಾನಿಲ್ಲ. ಮಾಡಬೇಕೇನೋ ಅಂತ ಅನಿಸುತ್ತೆ ಇವತ್ತಿನ ಕಾಲಕ್ಕೆ, ಬಟ್ ಮಾಡಿಲ್ಲ ಅಷ್ಟೇ. ಕರೆಕ್ಟ್, ನಿಜ. ಅದರಲ್ಲೇ ಯಾವಾಗಲೂ ಇನ್ವಾಲ್ವ್ ಆಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇರೋಷ್ಟು ಟೈಮು ಅಥವಾ ಪೇಷನ್ಸ್ ಟೈಮ್ಗಿಂತ ಮಾಡಬೇಕಾ ಆ ಥರ ಮಾಡಿ. ಐ ಮೀನ್ ಇವಾಗ ನಿಮಗೆ ಫೇಸ್ಬುಕ್ಕಲ್ಲಿ ಕಾಮೆಂಟ್ ಮಾಡಿದವರು, ಲೈಕ್ ಮಾಡಿದವರೆಲ್ಲ ಅಂತೂ ಯಾರು ನಿಜವಾಗ್ಲೂ ನಿಮ್ಮ ಸಿನಿಮಾ ರಿಲೀಸ್ ಆದಾಗ ಯಾರು ಬಂದೇನು ನೋಡಿರಲ್ಲ. ಅದೊಂದು ಅಭ್ಯಾಸ, ಎಲ್ಲದಕ್ಕೂ ಒಂದು ಹಿಂಗೆ ಥಮ್ಸ್ ಅಪ್ ಕೊಟ್ಬಿಟ್ರೆ. ಬಟ್ ಅದರಿಂದ ಎಷ್ಟರ ಮಟ್ಟಿಗೆ ಆಗುತ್ತೆ ಅನಿಸುತ್ತೆ. ಬಟ್ ಬೇಕು ಜನಗಳನ್ನ ಮುಟ್ಟಕ್ಕೆ. ಅಫ್ಕೋರ್ಸ್ ಇವಾಗ ಇದೊಂದು ಸುಲಭ ಸಾಧನ ಅಂತೀವಲ್ಲ, ಹಾಗೇನೆ ಇದು ಈಸಿ ವೇ ಟು ಗೆಟ್ ಟು ದೆಮ್. ಸೊ ಬೇಕು, ಪ್ರಾಬ್ಲಿ ನಾನು ಇನ್ನೊಂಚೂರು ಆ್ಯಕ್ಟಿವ್ ಆಗಬೇಕು. ಬಟ್ ನನ್ನ ಹಸ್ಬೆಂಡ್ ಆ್ಯಕ್ಟಿವ್ ಇರೋದ್ರಿಂದ ಬ್ಯಾಲೆನ್ಸ್ ಆಗುತ್ತಲ್ಲೇ ಅಷ್ಟೇ. ಓಕೆ ಮೇಡಮ್, ನಿಮ್ಮದು ನಿಮ್ಮ ಕಾಲೇಜಲ್ಲಿ ಒಂದು 9 ಜನ ಹುಡುಗಿರ್ದು ಗ್ಯಾಂಗ್ ಇತ್ತಂತಲ್ಲ, ಅದನ್ನು ಲಾಸ್ಟಲ್ಲಿ ರೀಕಾಲ್ ಮಾಡ್ಕೊಂಬಿಡಿ. ನಮ್ಮನ್ನು ನಾವು ನವಗ್ರಹಗಳು, ನವರತ್ನಾಸ್ ಅಂತ ಕರ್ಕೋತೀವಿ. ಸಾರಿ, ನವಗ್ರಹಗಳಲ್ಲ, ನವರತ್ನಗಳು ಅಂತ. ಸೊ ಇವತ್ತಿಗೂ ಟಚಲ್ಲಿದ್ದೀವಿ. ಇನ್ಫ್ಯಾಕ್ಟ್ ಈಗಲೂ ಒಬ್ಬಳು ಫ್ರೆಂಡ್ ಮಗಳ ಮದುವೆ ಸೆಟ್ಲಾಗಿದೆ, ಅದಕ್ಕೆ ಎಲ್ಲರೂ ಇರಲೇಬೇಕು ಅಂತ ಈಗಲಿಂದಲೇ ಹೇಳ್ತಾ ಇದ್ದಾಳೆ. ನಮ್ಮದೊಂದು ಗ್ಯಾಂಗು 9 ಜನ. ಬಟ್ ನಾವು ಅವಾಗೆಲ್ಲ ಏನು ಚಕ್ಕರ್ ಹೊಡೆದು ಇನ್ನೆಲ್ಲೋ ಹೋಗು, ಸಿನಿಮಾಗೆ ಹೋಗು ಏನೂ ಮಾಡ್ತಿರ್ಲಿಲ್ಲ. ನಮ್ಮದು ಮ್ಯಾಕ್ಸಿಮಮ್ ಇದ್ದಿದ್ದೆ ಕಾಲೇಜ್ ಆದಮೇಲೆ ಅಲ್ಲೇ ಪಕ್ಕದಲ್ಲಿ, ನಮ್ಮ ನ್ಯಾಷನಲ್ ಕಾಲೇಜ್ ಪಕ್ಕದಲ್ಲೇ ಒಂದು ಗುರುದರ್ಶನ ಅಂತ ಒಂದು ಚಿಕ್ಕ ರೆಸ್ಟೋರೆಂಟ್ ಇತ್ತು. ಅಲ್ಲಿ ಹೋಗಿ ಬೈಟು ಟೀ ಕುಡಿತಿದ್ವಿ, ಅಷ್ಟೇ ನಮ್ಮದು ಔಟಿಂಗು. ಯಾವತ್ತೂ ಕ್ಲಾಸ್ ಬಂಕ್ ಮಾಡಿ, ನಾ ಕ್ಲಾಸ್ ಬಂಕ್ ಮಾಡ್ತಿದ್ದೆ ಏನಂದರೆ ವಿತ್ ಪರ್ಮಿಷನ್. ಅಂದರೆ ಕಾಲೇಜ್ ಕಾಂಪಿಟೇಷನ್ಸ್ಗೆಲ್ಲ ಹೋಗಬೇಕು ಅಂದರೆ ನನಗೆ ಸ್ಪೆಷಲ್ ಪರ್ಮಿಷನ್ ಇರೋದು. ಸೊ ಅದೆಲ್ಲ ಹೋಗ್ತಿದ್ದೆ. ಅದು ಬಿಟ್ಟರೆ ಸುಮ್ಮನೆ ಕ್ಲಾಸಿಗೆ ಚಕ್ಕರ್ ಹೊಡೆದು ಎಲ್ಲೋ ಸಿನಿಮಾಗೆ ಹೋದ್ವಿ ಏನೂ ಮಾಡ್ತಾ ಇರಲಿಲ್ಲ ನಾವು. ಬಟ್ ಒಟ್ಟಿಗೆ ಸೇರ್ತಿದ್ವಿ. ಇಬ್ಬರು ಫ್ರೆಂಡ್ಸ್ ಮನೆ ಅಂತೂ ಗಾಂಧಿ ಬಜಾರ್ ಏರಿಯಾಲೇ ಇರ್ತಿತ್ತು. ಸೊ ಸುಮಾರು ಸಲ ಅವ್ರ ಮನೆಯಲ್ಲೇ ಹೋಗಿರ್ತಿದ್ವಿ. ಹೋಗಿ ಅಲ್ಲೇ ಎಲ್ಲರೂ ಸೇರಿಕೊಂಡು ಕಾಡು ಹರಟೆ ಹೊಡ್ಕೊಂಡು ಅದೆಲ್ಲ ಮಾಡ್ತಿದ್ವಿ. ಈಗಲೂ ಇನ್ಫ್ಯಾಕ್ಟ್ ಈಗ ಸದ್ಯಲ್ಲೇ ಇನ್ನೊಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರ್ತೀವಿ. ಸೊ ಅದೆಲ್ಲ ಮಜಾ ಕೊಡುತ್ತೆ, ಹಳೆಯದ ದಿನಗಳನ್ನು ಜ್ಞಾಪಿಸ್ಕೊಂಡು. ಬಟ್ ನವರತ್ನಗಳು ನಾವು. ಆಗಲಿ ಮೇಡಮ್, ಇಷ್ಟೊತ್ತು ನಮ್ಗೆ ಸಮಯ ಕೊಟ್ಟರೆ. ನಮಗೆ ಫ್ಯೂಚರ್ ಪ್ಲ್ಯಾನ್ ಬಗ್ಗೆ ನಾನು ನಿಮಗೆ ಆಲ್ರೆಡಿ ನಾನು ಅದೇ ಕೇಳಿದೆ, ನೀವು ಅದನ್ನ ಹೇಳಿಲ್ಲ. ಹೌದು, ಅದೇ ಬೆಟರು. ನಾವು ಈ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ನಾಳೆ ಏನಾಗುತ್ತೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳ್ದಂಗೆ ಅಷ್ಟೇ, ಹೆಲ್ದಿಯಾಗಿರಬೇಕು, ಖುಷಿಯಾಗಿರಬೇಕು ಅಷ್ಟೇ. ಬಿ ಫಿಟ್, ಬಿ ಹ್ಯಾಪಿ. ಯಾವಾಗಲೂ ಪ್ರಾಬ್ಲಮ್ ನನ್ನ ಪೋಸ್ಟ್ಗಳು ನೋಡಿದ್ರು ನೀವು ನೋಡಿರ್ತೀರ, ಯಾವುದೇ ಮ್ಯಾರಥಾನು ಇದರಲ್ಲಿ ಬಿ ಫಿಟ್, ಬಿ ಹ್ಯಾಪಿ ಅಂತ ಅಷ್ಟೇ ನಂದು. ಯಾಕಂದರೆ ಆರೋಗ್ಯ ಇದ್ದಷ್ಟು ನಾವು ಖುಷಿಯಾಗಿರ್ತೀವಿ. ಸೊ ಅಷ್ಟೇ ನನ್ನ ಫೋಕಸ್ ಇರೋವರೆಗೂ ಆರಾಮಾಗಿರೋಣ, ಚೆನ್ನಾಗಿ ಯಾರಿಗೂ ಒಳ್ಳೇದಾಗ್ತೋ ಮಾಡೋಣ ಅನ್ನೋದಷ್ಟೇ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮ ಸಮಯಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭಾರತಿ. ನನಗೂ ಪಬ್ಲಿಕ್ ಟಿ ವಿದು ಮೂಲಕ ಇಷ್ಟೆಲ್ಲ ವಿಷಯ ಹಂಚ್ಕೊಳ್ಳೋಕ್ಕೆ ನೀವಿವತ್ತು ಕರೆದ್ರಿ ಸ್ಟುಡಿಯೋಗೆ, ಖುಷಿ ಆಯಿತು. ಒಂದು 4 ಎಷ್ಟೋ ವಿಷಯಗಳು ಈಗಾಗಲೇ ಜನಕ್ಕೆ ಕೇಳಿ ಇರ್ಬೋದು, ಬಟ್ ಆದರೂ ನಿಮ್ಮ ಮೂಲಕ ಇನ್ನೊಂದಷ್ಟು ಜನ ಈ ವಿಷಯಗಳನ್ನೆಲ್ಲ ತಿಳ್ಕೊಳ್ಳೋ ಹಾಗಾಯಿತು. ಥ್ಯಾಂಕ್ ಯು, ಚೆನ್ನಾಗಿತ್ತು ಮಾತಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸರಿ, ಅಲ್ಲಿ ಅಮೆರಿಕಾದಲ್ಲಿ ನೀವು ಹಿಂದೆ, ಇವಾಗೆಲ್ಲ ಮೊಬೈಲ್ನಲ್ಲಿ ನೋಡ್ಬೋದು ನ್ಯೂಸ್ಗಳನ್ನು. ಅವಾಗ ನೋಡಬೇಕಂದ್ರೆ ಬೆಂಗಳೂರಲ್ಲಿ ಏನಾಗ್ತಿದೆ ಅಂತ ಹೆಂಗೆ ತಿಳ್ಕೊತಿದ್ರಿ? ಅಪ್ಪ ಅಮ್ಮಂಗೆ ಫೋನ್ ಮಾಡಿದಾಗ ಅವ್ರು ಏನು ವಿಷಯ ಹೇಳ್ತಿದ್ರು ಅಷ್ಟೇ ಗೊತ್ತಾಗ್ತಿದ್ದು. ಈಗ ಬಿಡಿ ಎಲ್ಲ ಅಟ್ ಯುವರ್ ಫಿಂಗರ್ ಟಿಪ್ಸ್ ಅಂತ, ಸೊ ಎಲ್ಲದೂ ನೋಡ್ತಾ ಇರ್ತೀವಿ. ಬಟ್ ಆವಾಗ ಅಷ್ಟೇ ದಿನ ಅಪ್ಪ ಅಮ್ಮಂಗೆ ಫೋನ್ ಮಾಡಿದಾಗ ಅವ್ರು ಏನು ಹೇಳ್ತಿದ್ರು ಅಷ್ಟೇ ಸುದ್ದಿ ಸಿಗ್ತಿತ್ತು. ಆಮೇಲೆ ಆನ್ಲೈನ್ ಬರೋಕ್ಕೆ ಶುರುವಾಯಿತು. ಈಗಂತೂ ಅಷ್ಟೇ. ಈಗೆಲ್ಲ ಅಪ್ ಟು ಡೇಟ್ ಇರುತ್ತಲ್ಲ, ಎಲ್ಲ ಎವ್ರಿ ಸೆಕೆಂಡ್ ಚೇಂಜ್ ಆಗ್ತಿರುತ್ತೆ, ಎಲ್ಲ ನೋಡ್ತಾ ಇರ್ಬೋದು. ಹೇಳಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ. ಥ್ಯಾಂಕ್ ಯು ಸೋ ಮಚ್ ಪಬ್ಲಿಕ್ ಜೊತೆ ಮಾತನಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಷ್ಟೊತ್ತು ನಮ್ಮ ಜೊತೆಗೆ ಸುಮನ್ ನಗರ್ಕರ್ ಮೇಡಮ್ ಅವರು ಇದ್ದರು, ಮಾತಾಡಿದ್ರು. ಸುದೀರ್ಘವಾಗಿ ಒಂದಿಷ್ಟು ವಿಚಾರಗಳನ್ನು ಮಾತನಾಡಿದ್ವಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ನಾನು ಹೋಗ್ಬಿಟ್ಟು ಬರ್ತೀನಿ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.